ವೇದಿಕೆಯಲ್ಲಿರುವಂತಹ ವರ್ಚಸ್ವಿ ಬುದ್ಧಿಗಳಿಗೂ ಹಾಗೂ ನನ್ನ ಗುರುಗಳಾದಂತಹ ಮೂರ್ತಿ ಸರ್ ಅವರೆಲ್ಲರಿಗೂ ಕೂಡ ನಮಸ್ಕರಿಸಿ, ಮಂಟೇಸ್ವಾಮಿಗಳನ್ನ ಮತ್ತೆ ರಾಜಪ್ಪಾಜಿಯವರನ್ನ ನನ್ನ ಪ್ರಕಾರವಾಗಿ ನಾನು ಯೋಚನೆ ಮಾಡೋದಾದ್ರೆ ಕಲಿಪುರುಷರು ಅಂತ ಹೇಳ್ತೀನಿ. ನಾನು ಕಲಿಪುರುಷರು ಅವರು. ಯಾಕೆಂದ್ರೆ ಅವರು ಸಮಾಜಕ್ಕೆ ಮುಂದೆ ಏನ್ ನಡೆಯುತ್ತೆ ಅಂತ ಹೇಳಿ ಅವತ್ತೇ ಸಾರ್ ಹೋಗಿದ್ದಾರೆ. ನಾವು ಅದನ್ನ ಚಾಲು ಮಾಡ್ತಾ ಇಲ್ಲ. ಸೊ ಆ ಒಂದು ದೃಷ್ಟಿಯಲ್ಲಿ ಈ ಜಾತ್ರೆಗೆ ಸಂಬಂಧಪಟ್ಟಂತೆ ಕಳೆದ 2024ರಲ್ಲಿ ಒಂದು ಶಪಥವನ್ನು ಮಾಡಿದ್ವಿ, ಈ ಪರಿಸರ ಸ್ನೇಹಿ ಜಾತ್ರೆಯನ್ನ ನಾವು ಮಾಡೋಣ ಅಂತೇಳಿ. ಸರ್ ಅದಕ್ಕೆ ನಮ್ಮ ಕಡೆಯಿಂದ ಏನೆಲ್ಲ ಸಪೋರ್ಟ್ ಬೇಕು, ನಾನು ಆಗ್ಲೇ ಹೇಳ್ದಂಗೆ ಏನ್ ಸೆಗ್ರಿಗೇಷನ್ಗೆ ಏನು ರಾಯಲ್ ಇಂಡಸ್ಟ್ರಿ ಅಂತೇಳಿ ಒಂದು ಇಂಡಸ್ಟ್ರಿ ಇದೆ, ಅದು ಸಾಲಿಡ್ ವೇಸ್ಟ್ ಏನ್ ಸಿಗುತ್ತೆ ಅದೆಲ್ಲವನ್ನು ಕೂಡ ಅವ್ರು ತಗೊಂಡು ಹೋಗ್ತಾರೆ. ಅವರನ್ನು ಕೂಡ ಅವ್ರ ಜೊತೆಗೆ ಮಾತಾಡಿ ಆದಷ್ಟು ಬೇಗನೆ ನಮ್ಮ ಕಡೆಯಿಂದ ಇದು ಮಾಡ್ತೀವಿ. ಜೊತೆಗೆ ಬ್ಲೇಡ್ಸ್ ಅದನ್ನು ಕೂಡ ಏನು ಬಯೋಮೆಡಿಕಲ್ ವೇಸ್ಟ್ ಆಗಿ ಅದು ಬರ್ತದೆ, ಅದನ್ನು ಕೂಡ ತಗೊಂಡು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ. ಅದೆಲ್ಲದಕ್ಕಿಂತ ಮುಂಚಿತವಾಗಿ ನಾವಿಲ್ಲಿ ಒಂದಷ್ಟು ಚೆಕ್ ಪೋಸ್ಟ್ ಗಳನ್ನ ಮಾಡಿ, ಜಾತ್ರೆ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಚೆಕ್ ಪೋಸ್ಟ್ ಗಳನ್ನ ಪ್ರಾರಂಭ ಮಾಡಿಸಿ, ಅಲ್ಲಿಂದನೇ ನಾವು ಕಟ್ ಹಾಕಿದ್ರೆ ಅಲ್ಲಿಂದ ಸ್ವಲ್ಪ ಅವರ ಪ್ಲಾಸ್ಟಿಕ್ ಏನಿದೆ ಇಲ್ಲಿ ಇಟ್ಬಿಟ್ಟು ನೀವು ತಗೊಂಡೋಗಿ, ಇದೆಲ್ಲ ನೀವು ಜಾತ್ರೆ ಮುಗ್ದಾದ್ಮೇಲೆ ತಗೊಂಡೋಗಿ ಅಂತ ಹೇಳುವಂಥದ್ದು ಇರಬಹುದು. ಹಾಗೆಲ್ಲ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಬಹಳ ಯಶಸ್ವಿಯಾಗಿ ಏನು ನಮ್ಮ ಕಬಡ್ಡಿ ಜಾತ್ರೆ ಪರಿಸರ ಸ್ನೇಹಿಯಾಗಿ ಆಚರಿಸಬಹುದು. ಮತ್ತೆ ಮುಂಚಿತವಾಗಿ ಎಲ್ಲರ ಸಹಕಾರದೊಂದಿಗೆ ಒಂದು ಕ್ಲೀನಿಂಗ್ ಕ್ಯಾಂಪೇನ್ ಕೂಡ ಇಲ್ಲಿ ಮಾಡೋಣ. ಒಂದು ಕ್ಲೀನಿಂಗ್ ಕ್ಯಾಂಪೇನ್ ಮಾಡೋದ್ರ ಜೊತೆಗೆ ನಾವು ಪರಿಸರ ಸ್ನೇಹಿ ಜಾತ್ರೆನ ಆಚರಿಸಬಹುದು. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಒಂದಷ್ಟು ಈಗ ಸೋಷಿಯಲ್ ಮೀಡಿಯಾ ಇಲ್ಲಿ ಬಹಳ ಎಫೆಕ್ಟಿವ್ ಆಗಿ ಓಡ್ತಾ ಇದೆ. ರೀಲ್ಸ್ ನೋಡೋ ಎಲ್ಲರೂ, ಎಂತ ವಯಸ್ಸಾಗಿರೋ ಕೂಡ ರೀಲ್ಸ್ ಗಳನ್ನ ಚೆನ್ನಾಗಿ ನೋಡ್ತಾರೆ, ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವೊಂದಷ್ಟು ರೀಲ್ಸ್ ಗಳನ್ನು ಕೂಡ ಜಾಕಿ ಪ್ರಸಾದ್ ಅಂತೇಳಿ ನಮ್ಮ ಚಾಮರಾಜನಗರದವ್ರು ಒಬ್ರು ಇದ್ದಾರೆ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಏನು ಪರಿಸರ ಸ್ನೇಹಿ ದೀಪಾವಳಿಯನ್ನ ಗುರುರಾಜ್ ಸರ್ ಕೂಡ ಇದಾರೆ ಇಲ್ಲಿ. ಅವ್ರ ಆಡು ಭಾಷೆಗಳಲ್ಲಿ ಅವರು ಒಂದಷ್ಟು ವಿಚಾರಗಳನ್ನ ಹೇಳೋದ್ರಿಂದ ಪ್ಲಾಸ್ಟಿಕ್ ನ ಒಂದು ನೆನಪಿಗೆ ಕಳೆದ ಆ ಒಂದು ದೃಷ್ಟಿಯಲ್ಲಿ ಪರಿಸರ ಸ್ನೇಹಿಯಾಗಿ ಒಂದು ಜಾತ್ರೆಯನ್ನು ಆಚರಿಸ್ಬೇಕಂತಂದ್ರೆ ಒಬ್ಬರಿಂದಂತೂ ಸಾಧ್ಯ ಇಲ್ಲ. ನಾವು ಇಷ್ಟು ಜನ ಸೇರಿದೀವಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅದು ಎಫೆಕ್ಟಿವ್ ಆಗಿ ಆಗುತ್ತೆ. ಆದ್ರೆ ಎಲ್ಲರೂ ಕೂಡ ಸಹಕಾರ ಬಹಳ ಮುಖ್ಯ ಆಗುತ್ತೆ. ಸಹಕಾರ ಕೊಡ್ಲಿಲ್ಲ ಅಂತಂದ್ರೆ ನಾವೇನೂ ಕೂಡ ಮಾಡ್ಲಿಕ್ಕಾಗಲ್ಲ. ಸೊ ಆ ಒಂದು ದೃಷ್ಟಿಯಲ್ಲಿ ಪರಿಸರ ಸ್ನೇಹಿಯಾಗಿ ಜಾತ್ರೆಗಳನ್ನ ಆಚರಿಸುವ ಅಂತ ಹೇಳ್ತಾ, ಈ ವರ್ಷ ನಮ್ಗೆ ಕಳೆದ ವರ್ಷ 2024ರಲ್ಲಿ ಚಾಲೂ ಮಾಡಿದ್ವಿ. ಅದು 2025ರಲ್ಲಿ ಮಾಡಕ್ಕಾಗಲಿಲ್ಲ. ನಾನು ನವೀನ್ ಸರ್ ಜೊತೆಗೆ ಹೇಳ್ತಾ ಇದ್ದೆ, ಸರ್ ಮಾಡೋಣ ಸರ್, ಇದನ್ನ ಈ ವರ್ಷ ಮಾಡೋಣ ಅಂತ ಹೇಳ್ತಾ ಇದ್ವಿ. ಆದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕನೆಕ್ಟಿವಿಟಿ ಕಟ್ ಆಯ್ತು. ಬಟ್ ಈ ಸಾರಿ ಮುಂಚಿತವಾಗಿ ಎಲ್ಲರೂ ಕೂಡ ಸೇರಿರೋದ್ರಿಂದ ಒಂದು ಯಶಸ್ವಿಯುತವಾದಂತಹ ಕಬಡ್ಡಿ ಪರಿಸರ ಸ್ನೇಹಿ ಕಬಡ್ಡಿ ಜಾತ್ರೆಯನ್ನು ಆಚರಿಸುವ ಅಂತ ಹೇಳ್ತಾ ಇವತ್ತಿನಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಭಾವಿಸ್ತೇನೆ. ಧನ್ಯವಾದಗಳು ಸರ್.